Hi everyone, how you all? Welcome to e-learning class by NAGARAJ KARIGAR, JTO Government ITI Rippanpete. ಈ ಹಿಂದಿನ ಕ್ಲಾಸಲ್ಲಿ ನಾವು DC shunt ಜನರೇಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಹಿಂದೆ ಸೀರೀಸ್ ಜನರೇಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. In this today's class we are discussed about characteristics of DC compound generator. So at the end of this lesson you shall be able to explain the characteristics of DC compound generator. ನಿಮಗೂ ಕೂಡ DC compound generatorನ ಸಂಪೂರ್ಣ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ತೀರಾ. ಸೊ ಅದನ್ನು ನೀವೇ ಎಕ್ಸ್ಪ್ಲೇನ್ ಕೂಡ ಮಾಡ್ಬೋದು. ಸೊ ನಿಮಗೀಗ ಆಲ್ರೆಡಿ ಗೊತ್ತಿದೆ ಕಾಂಪೌಂಡ್ ಜನರೇಟರ್ನಲ್ಲಿ ಇರ್ತಕ್ಕಂಥ ಕ್ಲಾಸಿಫಿಕೇಷನ್. ಸೊ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಆ್ಯಂಡ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಬರ್ತದೆ. ಅದರಲ್ಲೇ ಕ್ಯುಮ್ಯುಲೇಟಿವ್ ಮತ್ತು ಡಿಫ್ರೆನ್ಷಿಯಲ್ ಅಂತ ಮತ್ತೆ ಎರಡು ಕ್ಲಾಸಿಫೈಡ್ ಆಗ್ತದೆ. ಇವೆಲ್ಲದ್ರ ಬಗ್ಗೆ ನೀವು ಟೈಪ್ಸ್ ಆಫ್ ಜನರೇಟರ್ನಲ್ಲಿ ಈಗ ಆಲ್ರೆಡಿ ನೋಡಿದ್ದೀರಿ. ಸೊ ನಿಮ್ಗೆ ಇದು ಗೊತ್ತು ಕೂಡ. ವೆನ್ ದ ಶಂಟ್ ಫೀಲ್ಡ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ದಿ series combination of the armature and the series field, the generator is said to be connected as a long shunt compound generator ಅಂತ ಹೇಳ್ತೀವಿ ಅಂತ ಗೊತ್ತಿದೆ. ಇಲ್ಲಿ ಜಸ್ಟ್ ಏನಪ್ಪ ಅಂತ ಹೇಳಿದ್ರೆ ನೋಡಿ, ನಿಮಗೆ ಈ ಫಿಗರಲ್ಲಿ ಕಾಣಿಸ್ತಾ ಇದೆ, ಆರ್ಮೇಚರು ಮತ್ತು ಸೀರೀಸ್ ಫೀಲ್ಡ್ಗೆ ಎರಡಕ್ಕೂ ಸೇರಿಸಿ ಪ್ಯಾರಲಲ್ ಆಗಿ ಇದು ಕನೆಕ್ಟ್ ಆಗಿದೆ. ಸೊ ಹೀಗೆ ನಮಗೆ ಕನೆಕ್ಟ್ ಆದರೆ ಅದನ್ನು ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಎರಡಕ್ಕೂ ಸೇರಿಸಿ ಆಗಿದೆ, ಅಂದರೆ ಆರ್ಮೇಚರು ಮತ್ತು ಸೀರೀಸ್ ಫೀಲ್ಡ್ ಎರಡಕ್ಕೂ ಸೇರಿಸಿ ಆಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಓನ್ಲಿ ಆರ್ಮೇಚರಿಗೆ ಮಾತ್ರ ನಮ್ಮ ಶಂಟ್ ಫೀಲ್ಡು ಪ್ಯಾರಲಲ್ ಆಗಿದೆ. ವೆನ್ ದ ಶಂಟ್ ಫೀಲ್ಡ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಓನ್ಲಿ ದ ಆರ್ಮೇಚರ್, ದ ಜನರೇಟರ್ ಈಸ್ ಸೆಡ್ ಟು ಬಿ ಕನೆಕ್ಟೆಡ್ ಆ್ಯಸ್ ಎ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ಲಾಂಗ್ ಶಂಟ್ ಅಂತ ಹೇಳಿದ್ರೆ ಆರ್ಮೇಚರು ಮತ್ತು ಸೀರೀಸ್ ಫೀಲ್ಡ್ ಎರಡಕ್ಕೂ ಸೇರಿ ಪ್ಯಾರಲಲ್ ಮಾಡೋದು ಶಂಟ್ ಫೀಲ್ಡನ್ನು. ಶಾರ್ಟ್ ಶಂಟ್ ಅಂತ ಹೇಳಿದ್ರೆ ಓನ್ಲಿ ಆರ್ಮೇಚರಿಗೆ ಮಾತ್ರ ಪ್ಯಾರಲಲ್ ಮಾಡೋದು ಶಂಟ್ ಫೀಲ್ಡನ್ನು. ಈ ರೀತಿ ಮಾಡೋದ್ರ ಮುಖಾಂತರ ನಾವು ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥ ಒಂದು ಕ್ಲಾಸಿಫಿಕೇಷನ್ನೇ ಚೇಂಜ್ ಆಗಿಬಿಡುತ್ತೆ ನಮ್ಮದು ಕಾಂಪೌಂಡ್ ಜನರೇಟರ್, ಲಾಂಗ್ ಶಂಟ್ ಆ್ಯಂಡ್ ಶಾರ್ಟ್ ಶಂಟ್ ಅಂತ. ಸೊ ಅದರಲ್ಲಿ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರ್, ದ ಶಂಟ್ ಫೀಲ್ಡ್ ಎಕ್ಸಿಟೇಷನ್ ಫ್ಲಕ್ಸ್ ಈಸ್ ಯೂಸ್ವಲಿ ಮೋರ್ ಆರ್ ಲೆಸ್ ಸ್ಟಡಿ. ಸೊ ನಮ್ಗೆ ಗೊತ್ತಿದೆ ಈ ಶಂಟ್ ಫೀಲ್ಡ್ ಏನಿದೆ ಆಲ್ಮೋಸ್ಟ್ ಆಲ್ ಅದರ ಒಂದು ಫ್ಲಕ್ಸ್ ಏನಿದೆ ಸ್ಥಿರವಾಗಿರ್ತದೆ. ಆ್ಯಂಡ್ ಈಸ್ ಅಫೆಕ್ಟೆಡ್ ಓನ್ಲಿ ಸ್ಲೈಟ್ಲಿ ಆಸ್ ದ ಟರ್ಮಿನಲ್ ವೋಲ್ಟೇಜ್ ಫ್ಲಕ್ಚುಯೇಟ್ಸ್. ಏನು ಒಂದು ಟರ್ಮಿನಲ್ ವೋಲ್ಟೇಜಲ್ಲಿ ಒಂದು ಸಮ್ ಅಮೌಂಟ್ ಆಫ್ ಫ್ಲಕ್ಚುಯೇಷನ್ ಆಗುತ್ತೆ, ಅದಕ್ಕೆ ಡಿಪೆಂಡ್ ಆಗಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಹೊರತುಪಡಿಸಿದರೆ ಮಿಕ್ಕಂಗೆಲ್ಲ ಸ್ಥಿರವಾಗಿ ಇರ್ತದೆ ಅಂತ ಹೇಳ್ತೀವಿ. ದ ಫ್ಲಕ್ಸ್ ಆಫ್ ದ ಸೀರೀಸ್ ಫೀಲ್ಡ್ ಈಸ್ ಕ್ವೈಟ್ ವೇರಿಯಬಲ್ ಬಿಕಾಸ್ ಇಟ್ಸ್ ಆಂಪೇರ್ ಟರ್ನ್ಸ್ ಡಿಪೆಂಡ್ಸ್ ಅಪಾನ್ ದಿ ಲೋಡ್ ಕರೆಂಟ್. ಬಟ್ ಸೀರೀಸ್ ಫೀಲ್ಡ್ ಹಾಗಾಗಲ್ಲ. ಸೀರೀಸ್ ಫೀಲ್ಡ್ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಕರೆಂಟು ಲೋಡ್ ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಆ ಸೀರೀಸ್ ಫೀಲ್ಡ್ ಫ್ಲಕ್ಸ್ ಕೂಡ ಲೋಡ್ ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತೀವಿ. ಡಿಪೆಂಡ್ ಅಪಾನ್ ದಿ ಲೋಡ್ ಕರೆಂಟ್. ವೆನ್ ದ ಲೋಡ್ ಕರೆಂಟ್ ಈಸ್ ಜೀರೋ ಇಟ್ ಪ್ರೊಡ್ಯೂಸಸ್ ಲೆಸ್ ಫ್ಲಕ್ಸ್ ಅಥವಾ ಲಾಂಗ್ ಶಂಟ್, ಆರ್ ನೋ ಫ್ಲಕ್ಸ್ ಇಟ್ಸ್ ದ ಶಾರ್ಟ್ ಶಂಟ್. ಆ್ಯಂಡ್ ವೆನ್ ದ ಲೋಡ್ ಕರೆಂಟ್ ಈಸ್ high it creates a good amount of flux. How much flux it must develop depends upon the extent to which it must compensate for the voltage drop. ಸೊ ಇಲ್ಲಿ ನಾವು ನೋಡ್ಬೋದು ಈ ಸೀರೀಸ್ ಫೀಲ್ಡು ಕ್ಯುಮ್ಯುಲೇಟಿವ್ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ ಅಥವಾ ಡಿಫ್ರೆನ್ಷಿಯಲ್ ಅಂದರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಕ್ಯುಮ್ಯುಲೇಟಿವ್ ಅಂತ ಹೇಳಿದಾಗ ಶಂಟ್ ಫೀಲ್ಡು ಮತ್ತು ಸೀರೀಸ್ ಫೀಲ್ಡ್ ಫ್ಲಕ್ಸ್ ಆ್ಯಡ್ ಆಗ್ತದೆ, ಒಂದಕ್ಕೊಂದು ಪ್ಲಸ್ ಆಗ್ತದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಏನು ಲೋಡು ಜಾಸ್ತಿ ಆಗಿ ಲೋಡ್ ಕರೆಂಟು ಶಂಟ್ ಫೀಲ್ಡ್ ಸೀರೀಸ್ ಫೀಲ್ಡಲ್ಲಿ ಫ್ಲೋ ಆದಂಗೆಲ್ಲ ಅಲ್ಲಿ ಮೋರ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಟೋಟಲ್ ಫ್ಲಕ್ಸ್ ಅಲ್ಲಿ ಆಟೋಮೆಟಿಕಲಿ ಮೋರೇ ಆಗುತ್ತೆ. ಸೊ ಅಲ್ಲಿ ಮೋರ್ ಇಂಡ್ಯೂಸ್ EMF ಇಂಡ್ಯೂಸ್ ಆಗ್ತದೆ. ಇನ್ ಎ ಕಾಂಪೌಂಡ್ ಮಷಿನ್ ದ ಸೀರೀಸ್ ಫೀಲ್ಡ್ ಈಸ್ ಬೌಂಡ್ ಡೈರೆಕ್ಟ್ಲಿ ಓವರ್ ದ ಶಂಟ್ ಫೀಲ್ಡ್ ವಿತ್ ಪ್ರಾಪರ್ ಸಪ್ರೇಷನ್ ಬೈ ಇನ್ಸುಲೇಷನ್. ಸೊ ನಮ್ಗೆ ಗೊತ್ತಿರಲಿ, ಇನ್ನು ಪ್ರಾಕ್ಟಿಕಲ್ ಆಗಿ ನಮಗೆ ಒಂದೇ ಪೋಲ್ ಮೇಲೆ ಶಂಟ್ ಫೀಲ್ಡು ಮತ್ತು ಸೀರೀಸ್ ಫೀಲ್ಡ್ ಎರಡೂ ಕೂಡ ಒಂದ್ರ ಮೇಲೆ ಒಂದು ಆಗಿರ್ತದೆ. ಬಟ್ ಚಿತ್ರದಲ್ಲಿ ನಾವು ಹೆಂಗೆ ತೋರಿಸ್ತೀವಿ ಅಂದರೆ ಈ ರೀತಿ ಒಂದ್ರ ಪಕ್ಕದಲ್ಲಿ ಒಂದು ತೋರಿಸ್ತೀವಿ ನೋಡಿ. ಸೊ ಸೇಮ್ ಪೋಲ್ ಮೇಲೆ ಇಲ್ಲಿ ಈ ಕಡೆಗೆ ಶಂಟ್ ಫೀಲ್ಡ್ ಇದೆ, ಇಲ್ಲಿ ತಿಕ್ಕಾಗಿ ತೋರಿಸಿರ್ತಕ್ಕಂಥದ್ದು ಸೀರೀಸ್ ಫೀಲ್ಡ್. ಇಲ್ಲಿ ನೋಡೋಕೆ ಏನು ಅನಿಸುತ್ತೆ, ಎರಡು ಬೇರೆ ಬೇರೆ ಕಡೆನೇ ಆಗಿದೆ ಅನಿಸುತ್ತೆ. ಬಟ್ ಪ್ರಾಕ್ಟಿಕಲಿ ಹಾಗಾಗೋದಲ್ಲ. ಸೇಮ್ ಪೋಲ್ ಮೇಲೇ ಒಂದ್ರ ಮೇಲೆ ಇನ್ನೊಂದು, ಬಟ್ ಇನ್ಸುಲೇಟಿಂಗ್ ಪೇಪರ್ಸ್, ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ಗಳನ್ನು ಬಳಸಿ ಇನ್ಸುಲೇಟಿಂಗ್ ಪೇಪರ್ನಿಂದ ಅವೆರಡನ್ನು ಸಪ್ರೇಟ್ ಆಗಿರ್ತದೆ ಅಷ್ಟೇ. ಅಂದರೆ ಇನ್ಸುಲೇಟ್ ಮಾಡೋದ್ರ ಮುಖಾಂತರ ಅವೆರಡನ್ನು ಎಲೆಕ್ಟ್ರಿಕಲಿ ಸಪ್ರೇಟ್ ಮಾಡಲಾಗ್ತದೆ ಅಷ್ಟೇ. ದ ಸೀರೀಸ್ ಫೀಲ್ಡ್ ಕಾಯಿಲ್ ಮೇ ಬಿ ಕನೆಕ್ಟೆಡ್ ಟು
assist or aid the sent field as shown in figure 10, then this machine is said to be cumulative increasing by successive additions ಅಂತ ಹೇಳ್ತೀವಿ. ಸೊ ಕಾಂಪೌಂಡ್ ಜನರೇಟರ್ ಅಂದರೆ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರ್. ದ ಆಂಪೇರ್ ಟರ್ಮ್ಸ್ ಆಫ್ ದ ಸೀರೀಸ್ ಫೀಲ್ಡ್ ಡಿಟರ್ಮಿನ್ಸ್ ದ ಅಮೌಂಟ್ ಆಫ್ ಕಾಂಪೌಂಡಿಂಗ್. ಸೊ ಇಲ್ಲಿ ಎಷ್ಟು ಸೀರೀಸ್ ಫೀಲ್ಡ್ ಟರ್ಮ್ಸ್ಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಇದು ಎಷ್ಟರ ಮಟ್ಟಿಗೆ ನಮ್ಮ ಶೆಂಟ್ ಫೀಲ್ಡ್ ಜೊತೆಗೆ ಕಾಂಪೆನ್ಸೇಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ನೀವು ನೋಡ್ಬೋದು ಟೋಟಲ್ ಫ್ಲಕ್ಸ್ ಅನ್ನೋದು ಏನಿದೆಯೋ ಈ ಟೋಟಲ್ ಫ್ಲಕ್ಸು ಈಸ್ ಈಕ್ವಲ್ ಟು ಸೆಂಟ್ ಫೀಲ್ಡ್ ಫ್ಲಕ್ಸ್ ಪ್ಲಸ್ ಸೀರೀಸ್ ಫೀಲ್ಡ್ ಫ್ಲಕ್ಸ್ ಆಗುತ್ತೆ. ಎರಡೂ ಫ್ಲಕ್ಸ್ಗಳು ಆ್ಯಡ್ ಆಗ್ತಾ ಇದ್ದಾವೆ ಇಲ್ಲಿ. ಸೊ ಅಲ್ಲಿಗೆ ಏನಾಗುತ್ತೆ, ನನಗೆ ಸೀರೀಸ್ ಫೀಲ್ಡ್ ನಂಬರ್ ಆಫ್ ಟರ್ನ್ಸ್ ಮೇಲೆ ಡಿಪೆಂಡ್ ಆಗಿ ಅಲ್ಲಿ ಮೋರ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಅದು ಹೆಚ್ಚು ಸೆಂಟ್ ಫೀಲ್ಡಿಗೆ ಕಾಂಪೆನ್ಸೇಟ್ ಮಾಡೋ ಅಂಥ ಸಾಧ್ಯತೆ ಇರ್ತದೆ. ಇನ್ನು ಡಿಫ್ರೆನ್ಷಿಯಲಿ ಕಾಂಪೌಂಡ್ ಜನರೇಟರ್ನ ನೋಡಿದರೆ ಇಫ್ ದ ಫ್ಲಕ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಸೀರೀಸ್ ಫೀಲ್ಡ್ ಅಪೋಸಸ್ ದ ಸೆಂಟ್ ಫೀಲ್ಡ್ ಫ್ಲಕ್ಸ್ ಆ್ಯಸ್ ಶೋನ್ ಇನ್ ಫಿಗರ್ 11. ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಎರಡರದ್ದು ಕರೆಂಟ್ ಡೈರೆಕ್ಷನ್ ಸೇಮ್ ಇತ್ತು ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರ್ನಲ್ಲಿ. ಇಲ್ಲಿ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ನಲ್ಲಿ ಸೆಂಟ್ ಫೀಲ್ಡ್ ಡೈರೆಕ್ಷನ್ ಈ ಕಡೆಗಿದ್ದರೆ ಸೀರೀಸ್ ಫೀಲ್ಡ್ ಡೈರೆಕ್ಷನ್ನು ಈ ಕಡೆಗಿದೆ. ಅಂದಮೇಲೆ ಅಲ್ಲಿಗೆ ಟೋಟಲ್ ಫ್ಲಕ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಶೆಂಟ್ ಫೀಲ್ಡ್ ಫ್ಲಕ್ಸ್ ಮೈನಸ್ ಸೀರೀಸ್ ಫೀಲ್ಡ್ ಫ್ಲಕ್ಸ್ ಆಗುತ್ತೆ. ಅಂದರೆ ಸಬ್ಟ್ರಾಕ್ಟಿವ್ ಆಯ್ತು, ಇಲ್ಲಿ ಕಾಳುತ್ತದೆ. ಮೇನ್ ಶೆಂಟ್ ಫೀಲ್ಡ್ ಫ್ಲಕ್ಸ್ ಎಷ್ಟಿದೆ ಅದರಲ್ಲಿ ಸೀರೀಸ್ ಫೀಲ್ಡ್ ಫ್ಲಕ್ಸನ್ನು ಲೆಸ್ ಆಗಿಬಿಡ್ತದೆ. ಸೊ ಇದು ಸಬ್ಟ್ರಾಕ್ಟಿವ್ ಇದರಲ್ಲಿ ಇರ್ತದೆ. ಅಲ್ಲಿಗೆ then the action is called the bucking and the machine is said to be differential decreasing by successive subtraction ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ನಲ್ಲಿ ಒಂದರಲ್ಲಿ ಇನ್ನೊಂದು ಲೆಸ್ ಆಗುತ್ತೆ, ಅಂದರೆ ಒಂದಕ್ಕೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ ಅಂತ. ಲೈಕ್ ದಿಸ್ ಈ ಫಿಗರಲ್ಲಿ ಏನು ತೋರಿಸ್ತದೆ, ದಿಸ್ ಈಸ್ ದ ಡಿಫ್ರೆನ್ಷಿಯಲ್ ಕಾಂಪೌಂಡಿಂಗ್. ಅಂದರೆ ಟೋಟಲ್ ಫ್ಲಕ್ಸಲ್ಲಿ ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಶೆಂಟ್ ಫೀಲ್ಡ್ ಫ್ಲಕ್ಸ್ ಮೈನಸ್ ಸೀರೀಸ್ ಫೀಲ್ಡ್ ಫ್ಲಕ್ಸ್ ಅಂತ ಹೇಳಿ. ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿ ಸಿ ಕಾಂಪೌಂಡ್ ಜನರೇಟರ್, ಅದರಲ್ಲಿ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರ್ನ ಮೊದಲು ನೋಡೋಣ. ಫಿಗರ್ 12 ಶೋಸ್ ದಿ ಕನೆಕ್ಷನ್ ಡಯಾಗ್ರಾಮ್ ಫಾರ್ ಎ ಲಾಂಗ್ ಶಂಟ್ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರ್. ಇನ್ ಸಚ್ ಎ ಕನೆಕ್ಷನ್ಸ್ the series field aids the shunt field and the total flux is equal to the sum of both the fluxes. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಫಿಗರ್ 12 ನೋಡ್ಬೋದು ನೀವು. ಇಲ್ಲಿ ನಿಮಗೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಸೀರೀಸ್ ಫೀಲ್ಡ್ ಮತ್ತು ಶಂಟ್ ಫೀಲ್ಡು ಎರಡೂ ಒಂದೇ ಡೈರೆಕ್ಷನಲ್ಲಿ ಕನೆಕ್ಷನ್ ಬರೋ ರೀತಿಯಲ್ಲಿ ನೋಡಿದ್ದೇನೆ. ಸೀರೀಸ್ ಫೀಲ್ಡ್ ಕೆಳಗಡೆ ಡೈರೆಕ್ಷನಲ್ಲಿ ತೋರಿಸ್ತಾ ಇದ್ದರೆ ಇವನ್ ಶಂಟ್ ಫೀಲ್ಡ್ ಕೂಡ ಕೆಳಗಡೆ ಡೈರೆಕ್ಷನಲ್ಲೇ ತೋರಿಸ್ತಾ ಇದೆ. ದ ಬೋತ್ ಸೀರೀಸ್ ಆ್ಯಂಡ್ ಶಂಟ್ ಫೀಲ್ಡ್ ಕರೆಂಟ್ ಡೈರೆಕ್ಷನ್ ಒಂದೇ ಕಡೆ ಇರೋದ್ರಿಂದ ಏನಾಗುತ್ತೆ, ಅವೆರಡರದ್ದು ಫ್ಲಕ್ಸ್ ಇಲ್ಲಿ ಏನಾಗುತ್ತೆ ಆ್ಯಡ್ ಆಗುತ್ತೆ, ಅಡಿಷನ್ ಬರ್ತದೆ ಇಲ್ಲಿ. ಸೊ ಹಾಗಾಗಿ ಟೋಟಲ್ ಫ್ಲಕ್ಸ್ ಏನಾಗುತ್ತೆ ಈಕ್ವಲ್ ದ ಸಮ್ ಆಫ್ ಬೋತ್ ದ ಫ್ಲಕ್ಸಸ್ ಆಗುತ್ತೆ. ಎರಡರ ಸಮ್ ಆಫ್ ಬೋತ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಟೋಟಲ್ ಫ್ಲಕ್ಸ್ ಆಗುತ್ತೆ. ಬೈ ಟೇಕಿಂಗ್ ಎ ಸೆಟ್ ಆಫ್ ರೀಡಿಂಗ್ಸ್ ಫಾರ್ ಡಿಫ್ರೆಂಟ್ ಲೋಡ್ ಕರೆಂಟ್ IL and the corresponding terminal voltage VT, we can draw a graph showing the relation between VT and IL. This curve is called the external characteristics curve. ಸೊ ಇಲ್ಲೇನಾಗುತ್ತೆ ಇಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಸೊ ನಮಗೆ ಈಗಿಲ್ಲೇನಾಗಿದೆ ನಮಗೆ ಅಂತ ಹೇಳಿದ್ರೆ, ಸೊ ಒಂದು ವಿ ಟಿ ಮತ್ತು IL ಅನ್ನು ಇಟ್ಕೊಂಡು ನಾವು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವನ್ನು ನಾವಿಲ್ಲಿ ಹಾಕ್ತೀವಿ. ಅದು ನಮಗೆ ಇಲ್ಲಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಆಗಿ ಬರ್ತದೆ. ಇಲ್ಲಿ ಮುಂದೆ ನೋಡೋಣ, ಇದು ನಮ್ಮ ಲಾಂಗ್ ಶಂಟ್ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರ್ ಕನೆಕ್ಷನ್ ಡಯಾಗ್ರಾಮ್ ಆಗಿದೆ. ಇಲ್ಲಿ ಲೋಡನ್ನು ನಾವು ಯಾವಾಗಲೂ ಆಲ್ಮೋಸ್ಟ್ ವಾಟರ್ ಲೋಡ್ ಅಥವಾ ಲ್ಯಾಂಪ್ ಲೋಡನ್ನು ಕೊಡ್ತೀವಿ ಜನರೇಟರ್ಗಳಿಗೆ. ಸೊ ಇಫ್ ದ ಶೇಪ್ ಆಫ್ ದ ಕರ್ವ್ ಈಸ್ ಆಸ್ ಶೋನ್ ಇನ್ ಕರ್ವ್ ಸಿ ಆಫ್ ದ ಫಿಗರ್ 13, ದೆನ್ ಇಟ್ ವಿಲ್ ಬಿ ದ ಸೇಮ್ ಆ್ಯಸ್ ದ ಕರ್ವ್ ಶೋನ್ ಫ್ರಮ್ ದ ಶಂಟ್ ಜನರೇಟರ್. ಇಲ್ಲಿ ನಾವು ನೋಡ್ಬೋದು. ಸೊ ನಾವು ಯಾವಾಗ ಒಂದು ಇದನ್ನು ನೋಡ್ಕೊತ ಹೋಗ್ತೀವೋ ಆ ಒಂದು ಫ್ಲಾಟಿಂಗ್ ಮಾಡ್ತೇವೆ. ಇಲ್ಲಿ ಶಂಟ್ ಅಂತ ಏನು ಕಾಣ್ತದಲ್ಲ ಕರ್ವ್ ಸಿನಲ್ಲಿ, ಅದು ಬಂದುಬಿಟ್ಟು ಇಲ್ಲಿ ಶಂಟ್ ಜನರೇಟರ್ನಲ್ಲಿ ಯಾವ ಥರದ ಕರ್ವ್ ಬರ್ತದೆ ಅದೇ ಸಿಮಿಲರ್ ಕರ್ವ್ನ ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ತೀವಿ. ದೆನ್ ಆ್ಯಂಡ್ ದಿಸ್ ಜನರೇಟರ್ ಕುಡ್ ಬಿ ಯೂಸ್ಡ್ ಫಾರ್ ಕಾನ್ಸ್ಟಂಟ್ ವೋಲ್ಟೇಜ್ ಲೋಡ್. ಇಟ್ ಈಸ್ ನಥಿಂಗ್ ಬಟ್ ಸೆಂಟ್ ಜನರೇಟರ್ ಥರನೇ ಆಗಿರ್ತದೆ. ಇಫ್ ದ ಶೇಪ್ ಆಫ್ ದ ಕರ್ವ್ ಆಸ್ ಶೋನ್ ಇನ್ ಫಿಗರ್ ಕರ್ವ್ ಎ ಆಫ್ ಫಿಗರ್ 13, ಇಟ್ ಶೋಸ್ ದಟ್ ದ ಟರ್ಮಿನಲ್ ವೋಲ್ಟೇಜ್ ಗೋಸ್ ಆನ್ ಇನ್ಕ್ರೀಸಿಂಗ್ ವಿತ್ ಆನ್ ಇನ್ಕ್ರೀಸಿಂಗ್ ಆಫ್ ದ ಲೋಡ್ ಕರೆಂಟ್. ಇಲ್ಲಿ ಏನಾಗುತ್ತೆ ಹೇಳ್ತಾ ಇದ್ದರೆ, ಲೋಡ್ ಕರೆಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ ಸೀರೀಸ್ ಫೀಲ್ಡಲ್ಲಿ ಆ ಲೋಡ್ ಕರೆಂಟ್ ಫ್ಲೋ ಆಗುತ್ತೆ. ಸೀರೀಸ್ ಫೀಲ್ಡಲ್ಲಿ ಆ ಕರೆಂಟ್ ಫ್ಲೋ ಆದಾಗ ಅಲ್ಲಿ ಸೀರೀಸ್ ಫೀಲ್ಡಲ್ಲಿ ಮೋರ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತದೆ. ಸೊ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಆಗಿರೋದ್ರಿಂದ ಶಂಟ್ ಫೀಲ್ಡ್ ಸೀರೀಸ್ ಫೀಲ್ಡ್ ಫ್ಲಕ್ಸ್ ಆ್ಯಡ್ ಆಗೋದ್ರಿಂದ ಅಲ್ಲಿ ಮೋರ್ ಫ್ಲಕ್ಸ್
ಕಟ್ ಆಗೋದ್ರಿಂದ ಅಲ್ಲಿ ಮೋರ್ ವೋಲ್ಟೇಜ್ ಇಂಡ್ಯೂಸ್ ಆಗ್ತದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಇಲ್ಲೇನು ಎ ತೋರಿಸ್ತದಲ್ಲ ಓವರ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ನಮಗೆ ಆ ಸಿಚುವೇಷನಲ್ಲಿ ಸಿಗುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ with an increasing the load current, it is due to the reason that the series ampere turns produce more flux than the flux required to overcome the IARA drop. ಸೊ ಅಲ್ಲೇನಾಗುತ್ತೆ ಅವಾಗ IARA ಡ್ರಾಪಲ್ಲಿ ಡ್ರಾಪ್ಔಟ್ ಆದರೂ ಕೂಡ ಅಲ್ಲಿರ್ತಕ್ಕಂಥ ಮೋರ್ ಫ್ಲಕ್ಸ್ನ ಕಾರಣದಿಂದಾಗಿ ಇನ್ನೂ ಹೆಚ್ಚಿನ EMF ಇಂಡ್ಯೂಸ್ ಆಗಿಬಿಡ್ತದೆ. ಅದನ್ನು ನಾವಿಲ್ಲಿ ಓವರ್ ಕಾಂಪೌಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದ ಆರ್ಮೇಚರ್ ರಿಯಾಕ್ಷನ್ such a machine is called an over compound generator, and this generator could be ಇಲ್ಲಿ ಏನಿದೆಲ್ಲ ಓವರ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ ಕುಡ್ ಬಿ ಯೂಸ್ಡ್ ಫಾರ್ ಸಪ್ಲೈಯಿಂಗ್ ಲೋಡ್ ಟು ಲಾಂಗ್ ಡಿಸ್ಟೆನ್ಸ್ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಸೊ ದಟ್ ದ ವೋಲ್ಟೇಜ್ ಡ್ರಾಪ್ ಇನ್ ದ ಲೈನ್ ಕುಡ್ ಬಿ ಕಾಂಪೆನ್ಸೇಟೆಡ್ ಬೈ ಇನ್ಕ್ರೀಸ್ಡ್ ವೋಲ್ಟೇಜ್ ಅಂತ. ಸೊ ಈ ದೂರ ತುಂಬ ಡಿಸ್ಟೆನ್ಸಲ್ಲಿ ನಮಗೆ ಲೋಡ್ ಕೊಡೋದ್ರಿಂದ ತುಂಬ ದೂರದಲ್ಲಿ ಇರ್ತದೆ ಜನರೇಟಿಂಗ್ ಸ್ಟೇಷನ್ನು ಇಂಥ ಲೋಡ್ ಏರಿಯಾಯನ್ನು ತುಂಬ ದೂರದಲ್ಲಿರ್ತದೆ. ಅವಾಗ ಲೈನ್ ವೋಲ್ಟೇಜ್ ಡ್ರಾಪ್ ಎಲ್ಲ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಕಾಂಪೆನ್ಸೇಟ್ ಆಗಿಬಿಡ್ತದೆ. ಈ ಥರ ಆದಾಗ ಓವರ್ ಕಾಂಪೌಂಡ್ ಇದ್ದಾಗ ಅಲ್ಲಿ ಏನು ಲೈನ್ ವೋಲ್ಟೇಜ್ ಡ್ರಾಪ್ ಇರ್ತೋ ಅಲ್ಲಿಗೆ ಅದಕ್ಕೆ ಕಾಂಪನ್ಸೇಟ್ ಮಾಡಿಕೊಂಡು ಅಟ್ ಎಂಡಿಂಗ್ ಪಾಯಿಂಟ್ವರೆಗೂ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ವರೆಗೂ ಒಂದು ರೇಟೆಡ್ ವೋಲ್ಟೇಜನ್ನು ತಗೊಂಡು ಹೋಗೋಕ್ಕೆ ಇದು ಸಹಾಯ ಆಗುತ್ತೆ ಅಂತ. ಇಫ್ ದ ಶೇಪ್ ಆಫ್ ದ ಕರ್ವ್ ಈಸ್ ಆಸ್ ಶೋನ್ ಇನ್ curve B of figure 13, it shows that the series ampere turns at light load are producing more flux than required to overcome the IARA drop, but at full load the series field flux is just sufficient to overcome the IARA drop and armature reaction. Such a machine is called a flat. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಫ್ಲ್ಯಾಟ್ ಲೆವೆಲ್ ಕಾಂಪೌಂಡ್ ಜನರೇಟರ್ನಲ್ಲಿ ಏನು ನಮಗೆ EMF ಇಂಡ್ಯೂಸ್ ಆಗಿತ್ತು, IARA ಆರ್ಮೇಚರ್ ರಿಯಾಕ್ಷನಿಂದ ಸಮ್ ಅಮೌಂಟ್ ಆಫ್ ಡ್ರಾಪ್ ಆಗಿತ್ತು. ಆ IARA ಡ್ರಾಪ್ ರಿಯಾಕ್ಷನ್ ಆರ್ಮೇಚರ್ ರಿಯಾಕ್ಷನ್ ಡ್ರಾಪನ್ನು ಈ ಏನಾಗುತ್ತೆ ಸೀರೀಸ್ ಫೀಲ್ಡ್ ಫ್ಲಕ್ಸ್ನಲ್ಲಿ ಮ್ಯಾನೇಜ್ ಆಗಿಬಿಟ್ಟು ಅಲ್ಲಿಗೆ ಒಂದು ಲೆವೆಲ್ ಅಂದರೆ ಫ್ಲ್ಯಾಟ್ ಅಂತ ಹೇಳ್ತೀವಿ. ಸೊ ಫ್ಲ್ಯಾಟ್ ಕಾಂಪೌಂಡ್ ಆಗ್ತದೆ ಅವಾಗ. ಆ್ಯಂಡ್ ದಿಸ್ ಜನರೇಟರ್ ಕುಡ್ ಬಿ ಯೂಸ್ಡ್ ಫಾರ್ ಸಪ್ಲೈಯಿಂಗ್ ಪವರ್ ಟು ಕಾನ್ಸ್ಟಂಟ್ ಲೋಡ್ಸ್ ರಿಕ್ವೈರಿಂಗ್ ಸ್ಪೆಸಿಫೈಡ್ ಟರ್ಮಿನಲ್ ವೋಲ್ಟೇಜ್. ಎಲ್ಲಿ ನನಗೆ ಒಂದು ಕಾನ್ಸ್ಟಂಟ್ ಟರ್ಮಿನಲ್ ವೋಲ್ಟೇಜ್ ಬೇಕಾಗುತ್ತೋ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಫ್ಲ್ಯಾಟ್ ಕಾಂಪೌಂಡ್ ಜನರೇಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥದ್ದನ್ನು ಜನರೇಟರ್ನ ಬಳಸ್ತೀವಿ ಅಂತ ಅದರ ಅರ್ಥ. ಅಂದರೆ ಅಲ್ಲಿ ಏನಾಯಿತು IARA ಆರ್ಮೇಚರ್ ರಿಯಾಕ್ಷನಿಂದ ಏನು ಒಂದು ಸಮ್ ಅಮೌಂಟ್ ಆಫ್ ವೋಲ್ಟೇಜ್ ಡ್ರಾಪ್ ಆಗ್ತಿತ್ತು ಅದನ್ನು ಈ ಸೀರೀಸ್ ಫೀಲ್ಡ್ ಏನು ಮಾಡ್ತಾಯಿದೆ ಕಾಂಪೆನ್ಸೇಟ್ ಮಾಡ್ತಾಯಿದೆ. ಸೊ ಹಾಗಾಗಿ ಅದೊಂದು ರೀತಿ ಲೆವೆಲ್ ಆಗಿಬಿಡ್ತದೆ. ಫ್ಲ್ಯಾಟ್ ಅಂದರೆ ನಾನು ಕಳ್ಕೊಂಡಿದ್ದಕ್ಕೂ ನನಗೆ ಸಿಕ್ಕಿದ್ದಕ್ಕೂ ಸಮ ಅಂತ ಅರ್ಥ. ಮತ್ತು ಕಳ್ಕೊಂಡದ್ದು ಏನಿಲ್ಲ ಪಡೆದದ್ದೇನಿಲ್ಲ ಅಂತಾನೆ ರೀತಿಯಲ್ಲಿ ಒಂದು ಲೇವಲ್ ಆಗಿಬಿಡ್ತದೆ. ಸೊ ಹಾಗಾಗಿ ಲೇವಲ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವಿಲ್ಲಿ ಫ್ಲ್ಯಾಟ್ ಕಾಂಪೌಂಡನ್ನು ನೋಡ್ಬೋದು. ಇಲ್ಲಿ ಫ್ಲ್ಯಾಟ್ ಕಾಂಪೌಂಡ್ ಅಂದರೆ ಏನಾಗುತ್ತೆ ಓವರ್ ಕಾಂಪೌಂಡ್ ಅನ್ನೋದು ಅದ್ರ ಮೇಲಿದೆ, ಶಂಟ್ ಅನ್ನೋದು ಕೆಳಗಡೆ ಇದೆ. ಫ್ಲ್ಯಾಟ್ ಕಾಂಪೌಂಡ್ ಈ ಕಡೆ IARA ಡ್ರಾಪ್ ಕಳ್ಕೊಂಡು ತುಂಬ ಕಡಿಮೆ ಆಯಿತು ಟರ್ಮಿನಲ್ ವೋಲ್ಟೇಜು ಅನ್ನೋಂಗಿಲ್ಲ, ಆ ಕಡೆ ತುಂಬ ಓವರ್ ಆಯಿತು ವೋಲ್ಟೇಜು ಅನ್ನೋ ಹಾಗಿಲ್ಲ, ಒಂದು ರೀತಿಯಲ್ಲಿ ಆ್ಯಾವ್ರೇಜ್ ಬಂದು ನಿಂತ್ಕೊಂಡಿರ್ತದೆ. ಸೊ ಆ್ಯಂಡ್ ದೆನ್ ಮತ್ತೊಂದು ಬರ್ತದೆ, ಇಫ್ ದ ಶೇಪ್ ಆಫ್ ದ ಕರ್ವ್ ಈಸ್ ಆಸ್ ಶೋನ್ ಇನ್ ಫಿಗರ್ D, it shows that the series ampere turns are not sufficient to overcome the drop in the terminal voltage due to the IARA drop and the armature reaction, but still they are adding the shunt field. Such a machine is called an under-compounded generator, and this generator may be used for electroplating or lighting. ಸೊ ಇನ್ನು ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಶಂಟ್ ಫೀಲ್ಡ್ ಟರ್ಮಿನಲ್ ಸೀರೀಸ್ ಫೀಲ್ಡ್ನ ಟರ್ನ್ಸ್ ಮೇಲೆ ಡಿಪೆಂಡ್ ಆಗಿ ಸಮ್ ಅಮೌಂಟ್ ಆಫ್ ಇದು ಕಡಿಮೆ ಆಗಿ ಆರ್ಮೇಚರ್ IARA ಡ್ರಾಪು ಆರ್ಮೇಚರ್ ರಿಯಾಕ್ಷನ್ ಡ್ರಾಪು ಇನ್ನೂ ಜಾಸ್ತಿ ಡ್ರಾಪ್ಔಟ್ ಆಗೋದ್ರ ಕಾರಣದಿಂದಾಗಿ ಏನಾಗ್ಬಿಡ್ತದೆ ಅಲ್ಲಿ. ಸೊ ಅಂಡರ್ ಕಾಂಪೌಂಡ್ ಅಂತ ಆಗುತ್ತೆ. ಬಟ್ ನಮಗಿಲ್ಲಿ ಯಾವುದೂ ಕೂಡ ಲಾಸ್ ಅಲ್ಲ. ಓವರ್ ಕಾಂಪೌಂಡ್ ಆದರೂ ಅದಕ್ಕೆ ಒಂದು ಅಪ್ಲಿಕೇಶನ್ ಯೂಸ್ ಆಗುತ್ತೆ, ಫ್ಲ್ಯಾಟ್ ಕಾಂಪೌಂಡ್ ಅದೋ ಒಂದು ರೀತಿ ಅಪ್ಲಿಕೇಶನ್ ಯೂಸ್ ಆಗುತ್ತೆ, ಶಂಟ್ ಅದೋ ಒಂದು ರೀತಿ, ಅಂಡರ್ ಕಾಂಪೌಂಡ್ ಅದು ಒಂದು ರೀತಿ. ಹೀಗೆ ಎಲ್ಲ ಥರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಕೂಡ ನಮಗೇನಾಗುತ್ತೆ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನಿಗೆ ಸೂಟಬಲ್ ಆಗಿಬಿಡ್ತದೆ. ಯಾವುದೂ ಕೂಡ ನಷ್ಟ ಇಲ್ಲ ಇಲ್ಲಿ. ಸೊ ಡಿಗ್ರಿ ಆಫ್ ಕಾಂಪೌಂಡಿಂಗ್ಸ್ in a cumulative compound generator. The level of compounding in a generator can be altered by the amount of the series field current. ಇಲ್ಲಿ ಏನೇ ಇದ್ರು ಓವರ್ ಕಾಂಪೌಂಡ್, ಅಂಡರ್ ಕಾಂಪೌಂಡ್, ಫ್ಲ್ಯಾಟ್, ಲೆವೆಲ್,
ಅಥವಾ ಶಂಟ್ ಇವೆಲ್ಲವೂ ಕೂಡ ಯಾವುದ್ರ ಮೇಲೆ ಡಿಪೆಂಡೆಂಟ್ ಅನ್ಸಿದ್ರೆ ಈ ಸೀರೀಸ್ ಫೀಲ್ಡಲ್ಲಿ ಏನು ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಾಯಿದೆ ಅದ್ರ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇದೆ. ಸೊ ಹಾಗಾಗಿ ಹೆನ್ಸ್ ಟು ಅಡ್ಜಸ್ಟ್ ದ ಸೀರೀಸ್ ಫೀಲ್ಡ್ ಕರೆಂಟ್ ಎ ಡೈವರ್ಟರ್ ಮೇ ಬಿ ಕನೆಕ್ಟೆಡ್ ಆಸ್ ಶೋನ್ ಇನ್ ಫಿಗರ್ಸ್ 14. ಸೊ ಈ ರೀತಿ ನಾನು ಈ ಫಿಗರ್ನಲ್ಲಿ ಏನು ಕಾಣ್ತಾಯಿದೆ ಈ ರೀತಿಯಲ್ಲಿ ಒಂದು ಡೈವರ್ಟನ್ನು ಈ ಸೀರೀಸ್ ಫೀಲ್ಡ್ಗೆ ಕನೆಕ್ಟ್ ಮಾಡೋದ್ರಿಂದ ನಾನೇನು ಮಾಡ್ಬೋದು ಅಂತ ಹೇಳಿದ್ರೆ ನನಗೆ ಓವರ್ ಕಾಂಪೌಂಡ್ ಬೇಕಾ, ಅಂಡರ್ ಕಾಂಪೌಂಡ್ ಬೇಕಾ, ಲೆವೆಲ್ ಕಾಂಪೌಂಡ್ ಬೇಕಾ, ಶಂಟ್ ಬೇಕಾ, ಯಾವ ಥರ ಬೇಕಾ ಆ ರೀತಿಯಲ್ಲಿ ನಾನು ಈ ಒಂದು ಇದನ್ನು ಸೀರೀಸ್ ಫೀಲ್ಡ್ ಕರೆಂಟನ್ನು ಅಡ್ಜಸ್ಟ್ ಮಾಡೋದ್ರ ಮುಖಾಂತರ ನಾನು ಎಲ್ಲ ಥರದ ಅಪ್ಲಿಕೇಶನ್ಗಳನ್ನು ಎಲ್ಲ ಥರದ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾನಿಲ್ಲಿ ಗೆಟ್ ಮಾಡ್ಬೋದು. ಆ ಮುಖಾಂತರ ನನ್ನ ಎಲ್ಲ ಅಪ್ಲಿಕೇಶನ್ಗಳಿಗೂ ನಾನು ಸಫಿಷಿಯೆಂಟಾಗಿ ಸಪ್ಲೈನನ್ನು ಕೊಡ್ಬೋದು ಅಂತ ಹೇಳ್ತೀವಿ. ಸೊ ದೆನ್ differential compound generator, if the series field terminals are interchanged as shown in figure 15, then the curve obtained may be as shown in figure 16. In such a connection, the series field opposes the shunt field and the generator becomes a differential compound generator. ನಾವೀಗ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೀರೀಸ್ ಫೀಲ್ಡ್ನ ಕರೆಂಟ್ ಡೈರೆಕ್ಷನ್ ಒಂದು ಕಡೆಗಿದೆ ನೋಡಿ, ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದೆ, ಅದೇ ಶಂಟ್ ಫೀಲ್ಡಿಂದು ಡೌನ್ ಸೈಡಲ್ಲಿ ತೋರಿಸ್ತದೆ. ಹೀಗೆ ನಮಗೆ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದರ ಫ್ಲಕ್ಸ್ನ ಟೋಟಲ್ ಫ್ಲಕ್ಸ್ ಇಲ್ಲಿ ಒಂದರಲ್ಲಿ ಒಂದು ಲೆಸ್ ಆಗುತ್ತೆ. ಶಂಟ್ ಫೀಲ್ಡ್ ಫ್ಲಕ್ಸಲ್ಲಿ ಸೀರೀಸ್ ಫೀಲ್ಡ್ ಫ್ಲಕ್ಸ್ ಲೆಸ್ ಆಗಿಬಿಡುತ್ತೆ. ದ ಶಂಟ್ ಫೀಲ್ಡ್ ಫ್ಲಕ್ಸ್ ಇಲ್ಲಿ ಏನಾಯಿತು, ಇಲ್ಲಿ ಆ ಕಾರಣದಿಂದಾಗಿ because a differential compound generator, the total flux produced will be equal to the shunt field flux minus the series field flux. From the curve it is clear that one terminal voltage drastically reduces with increases in the load current. It is due to the reason that the series ampere turns produce flux which are oppositing or bucking ಅಂತ ಹೇಳಿ. ಸೊ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಮ್ಮ ಸೀರೀಸ್ ಫೀಲ್ಡ್ ಫ್ಲಕ್ಸನ್ನು ಪ್ರೊಡ್ಯೂಸ್ ಮಾಡಿದ್ರಿಂದ ಶಂಟ್ ಫೀಲ್ಡ್ ಫ್ಲಕ್ಸ್ನಲ್ಲಿ ಸೀರೀಸ್ ಫೀಲ್ಡ್ ಫ್ಲಕ್ಸ್ ಲೆಸ್ ಆಗಿ ಟೋಟಲ್ ಫ್ಲಕ್ಸ್ ನನಗೆ ಸರ್ಕ್ಯೂಟಲ್ಲಿ ಬರ್ತದೆ, ದ ಶಂಟ್ ಫೀಲ್ಡ್ ಫ್ಲಕ್ಸ್ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಸೊ ಆಪೋಸಿಟಿಂಗ್ ಆರ್ ದ ಬಕಿಂಗ್ ದ ಶಂಟ್ ಫೀಲ್ಡ್ ಫ್ಲಕ್ಸ್ ಅಂತ ಹೇಳ್ತೀವಿ. ಆ ಶಂಟ್ ಫೀಲ್ಡ್ ಫ್ಲಕ್ಸನ್ನು ಈ ಟೋಟಲ್ ಫ್ಲಕ್ಸ್ಗಿಂತ ಇನ್ನೂ ಕಡಿಮೆ ಆಯಿತು. ಅಂದರೆ ಶಂಟ್ ಫೀಲ್ಡ್ ಫ್ಲಕ್ಸಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗಿತ್ತು ಅಷ್ಟೂ ಇಲ್ಲ ಇವಾಗ. ಆ ಸೀರೀಸ್ ಫೀಲ್ಡ್ ಫ್ಲಕ್ಸಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗಿತ್ತು ಅಷ್ಟು ಲೆಸ್ ಆಗಿ ಟೋಟಲ್ ಫ್ಲಕ್ಸ್ ಆಯಿತು. ಸೊ ಹಾಗಾಗಿ ಇಲ್ಲಿ ಏನಂತೇವೆ ಅದನ್ನು ಬಕ್ಕಿಂಗ್ ಅಂತ ಹೇಳ್ತೇವೆ. ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇ ಬಿ ಯೂಸ್ಡ್ ಇನ್ ವೆಲ್ಡಿಂಗ್ ವರ್ಕ್ where the potential difference between the electrode and the job before striking an arc is in the order of say 100 volts, and when the arc strikes it falls to say 40 to 50 volts to maintain the flow of current. ನೋಡಿ ಇಲ್ಲಿ ಈ ಅಪ್ಲಿಕೇಶನ್ ನಮಗೆ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅಂದರೆ ಅದು ಸ್ಟಾರ್ಟಿಂಗಲ್ಲಿ ನನಗೆ 100 ವೋಲ್ಟ್ಸನ್ನು ಕೊಡುತ್ತೆ, ಆಫ್ಟರ್ ದೇಟ್ ಇದು 40 to 50 ವೋಲ್ಟ್ಸನ್ನು ಕೊಡುತ್ತೆ. ಹಾಗಾಗೋದ್ರಿಂದ ಅಲ್ಲಿ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನನಗೆ ಈ ಒಂದು ಫಿನಾಮಿನಲ್ಲಿ ನನ್ನ ವೆಲ್ಡಿಂಗ್ ವರ್ಕ್ನಲ್ಲಿ ನನಗೆ ಇದು ಯೂಸಿಗೆ ಬರ್ತದೆ ಅಂತ ಹೇಳ್ತೀವಿ. ಸೊ ಅಪ್ಲಿಕೇಶನ್ ಆಫ್ ಎ ಕಾಂಪೌಂಡ್ ಜನರೇಟರ್, ಟೇಬಲ್ 1 ಗಿವ್ಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪೌಂಡ್ ಜನರೇಟರ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ ಇನ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು ಶಂಟು ಡಿಫ್ರೆನ್ಷಿಯಲ್ ಕಾಂಪೌಂಡು, ಶಂಟಲ್ಲಿದ್ದಾಗ ನನಗೆ 100 ವೋಲ್ಟ್ಸ್ ಕೊಟ್ಟು ಸಡನ್ನ 40 to 50 ವೋಲ್ಟ್ಸು ಡಿಫ್ರೆನ್ಷಿಯಲ್ ಕಾಂಪೌಂಡಲ್ಲಿ ಕೊಡ್ತದೆ. ಹೀಗಾಗಿ ಅಲ್ಲಿ ಏನಾಗುತ್ತೆ, ಲೋಡನ್ನು ಕೊಡ್ತಿದ್ದಾಗೇ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಬಂದುಬಿಡ್ತಲ್ಲ ಇಲ್ಲಿ. ಸೊ ಈಗ 100 ಇದ್ದಿದ್ದು 40 to 50 ಹಾಗೆ ಬೇಕಿತ್ತು ನನಗೆ ಇದಕ್ಕೆ ವೆಲ್ಡಿಂಗಿಗೆ. ಸೊ ಅದು ಹಾಗೆ ಬರ್ತದೆ. ಶಾರ್ಟ್ ಮಾಡೋಕ್ಕೆ ಬಿಫೋರು 100 ವೋಲ್ಟ್ಸ್ ಇರಬೇಕಿತ್ತು. ಆಫ್ಟರ್ ಶಾರ್ಟ್ ಆದಮೇಲೆ ನನಗೆ ಅದರಲ್ಲಿ ಸ್ಪಾರ್ಕ್ನ ಟಚ್ ಮಾಡಿದ ಮೇಲೆ ನನಗೆ ನಾವು ಎಲೆಕ್ಟ್ರೋಡ್ ಟಚ್ ಆಗ್ತಿದ್ದಂಗೆ ಅದು 40 to 50 ವೋಲ್ಟೇಜಿಗೆ ಬರಬೇಕು. ಅದು ಈ ಜನ್ರೇಟರ್ನಲ್ಲಿ ಸಾಧ್ಯ ಇರೋದ್ರಿಂದ ನನಗೆ ಈ ಜನ್ರೇಟ್ರಲ್ಲಿ ಯೂಸ್ ಆಗುತ್ತೆ ಅಂತ. ಸೊ ಕ್ಯುಮ್ಯುಲೇಟಿವ್, ಇಲ್ಲಿ ನಾವು ಟೇಬಲಲ್ಲಿ ಟೈಪ್ಸ್ ಆಫ್ ಕಾಂಪೌಂಡ್ ಜನರೇಟರ್ ಮತ್ತು ಅದರ ಯೂಸಸನ್ನು ನಾವು ನೋಡ್ಬೋದು. ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರ್, ಓವರ್ ಕಾಂಪೌಂಡ್ ಇದ್ದರೆ ಈಗ ಆಲ್ರೆಡಿ ಹೇಳಿರೋದಾಗೆ ಯೂಸ್ಡ್ ವೆನ್ ದ ಲೋಡ್ ಈಸ್ at a considering distance from the generator as in the railway and street lights etc. ಸೊ ಲಾಂಗ್ ಕಿಲೋಮೀಟ್ರ್ ಗಂಟಲೆ ದೂರದಲ್ಲಿ ನಾವು ಸಪ್ಲೈನನ್ನು ತೊಗೊಂಡು ಹೋಗಬೇಕಾದಾಗ ಈ ಓವರ್ ಕಾಂಪೌಂಡು ನನಗೆ ಕಾಂಪೆನ್ಸೇಟ್ ಮಾಡುತ್ತೆ. ಲೈನಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅದು ಕಾಂಪೆನ್ಸೇಟ್ ಆಗಿ ಅಪ್ ಟು ಎಂಡ್ ಪಾಯಿಂಟ್ವರೆಗೂ ರೇಟೆಡ್ ವೋಲ್ಟೇಜನ್ನು ಕಳಿಸೋವಂಥ ಪ್ರಯತ್ನ ಈ ಒಂದು ಓವರ್ ಕಾಂಪೌಂಡಲ್ಲಿ ಮಾಡ್ಬೋದು. ಹಾಗೆ ಫ್ಲ್ಯಾಟ್ ಆರ್ ಲೆವೆಲ್ ಕಾಂಪೌಂಡಲ್ಲಿ ಏನಾಗುತ್ತೆ, ಯೂಸ್ಡ್ ವೇರ್ ದ ಲೋಡ್ ಈಸ್ nearby such as lighting loads and power loads of small buildings or lathes which required constant voltage ಎಲ್ಲಿ ಬೇಕೋ ಅಂಥ ಜಾಗಕ್ಕೆ ಈ ಫ್ಲ್ಯಾಟ್ ಆರ್ ಲೆವೆಲ್ ಕಾಂಪೌಂಡ್ ನಮಗೆ
ಯೂಸಿಗೆ ಬರುತ್ತೆ. ಹಾಗೆ ಅಂಡರ್ ಕಾಂಪೌಂಡ್ ಅಂತೂ ಯೂಸ್ಡ್ ಫಾರ್ ದಿ ಎಲೆಕ್ಟ್ರೋಪ್ಲೇಟಿಂಗ್, ಲೈಟಿಂಗ್ ಎಟ್ಸೆಟ್ರಾ ಅಂತ ಹೇಳ್ತೀವಿ. ಹಾಗೆಯೇ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ ಬಂದು ಯೂಸ್ಡ್ ಫಾರ್ ವೆಲ್ಡಿಂಗ್ ಜನರೇಟರ್ಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಮಗೆ ಅಲ್ಲಿ ಅದು ಏನೇ ಇರಲಿ ಆ ಕಾಂಪೌಂಡ್ ಜನರೇಟರ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಕೂಡ ಬೇರೆ ಬೇರೆ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗಳಿಗೆ ಬಹಳ ಸೂಟಾಗಿ ಬರ್ತದೆ. ಸೊ ಹಾಗಾಗಿ ಎಲ್ಲ ಥರದ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕೂಡ ನಾವಿಲ್ಲಿ ಬಳಸ್ಕೊಳ್ತೀವಿ. ಸೊ ದಿಸ್ ಈಸ್ ಮೇನ್ ಥಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಪರ್ಟೈನಿಂಗ್ ಟು ಡಿ ಸಿ ಜನರೇಟರ್. ಡಿ ಸಿ ಜನರೇಟರ್ಗಳಲ್ಲಿ ಯಾವ ಥರದ ಕನೆಕ್ಷನ್ನಲ್ಲಿ ಯಾವ ಇದರಲ್ಲಿ ಎಷ್ಟೆಷ್ಟು ವೋಲ್ಟೇಜ್ EMF ಇಂಡ್ಯೂಸ್ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಇಲ್ಲಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ದಟ್ ಈಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಪರ್ಟೈನಿಂಗ್ ಟು ಡಿ ಸಿ ಜನರೇಟರ್ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ, ಶುಭವಾಗಲಿ.